ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ ಮಾದಕ ವಸ್ತುಗಳ ಸಾಗಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಕೋಳಿ ಆಹಾರ ಸಾಗಿಸುವ ಲಾರಿಯಲ್ಲಿ ಚಾಣಾಕ್ಷತನದಿಂದ ಬಚ್ಚಿಟ್ಟು ಸಾಗಿಸ್ತಾ ಇದ್ದ ಬರೋಬ್ಬರಿ 250 ಕೆಜಿ ಗಾಂಜಾವನ್ನ ಜಿಗಣಿ ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜಿಗಣಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 1.25 ಕೋಟಿ ರೂಪಾಯಿ ಮೌಲ್ಯದ 250 ಕೆಜಿ ಗಾಂಜಾ ಸೀಸ್. ಪೌಲ್ಟ್ರಿ ಫೀಡ್ ಸಾಗಿಸುವ ಟ್ರಕ್ನಲ್ಲಿ ಸಾಗಾಟ ಮಾಡ್ತಾ ಇದ್ದ ಸುಮಾರು 1,25 ಲಕ್ಷ ರೂಪಾಯಿ ಬೆಲೆ ಬಾಳುವ 250 ಕೆಜಿ ಗಾಂಜಾವನ್ನ ಖಚಿತ ಮಾಹಿತಿಯ ಮೇರೆಗೆ ರೈಡ್ ಮಾಡಿ ಜಪ್ತಿ ಮಾಡಿರುವ ಘಟನೆ ಬೆಂಗಳೂರು ಹೊರವಲಯದ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡ ಈ ಗಾಂಜಾ ಸಾಗಾಟಕ್ಕೆ ಪೌಲ್ಟ್ರಿ ಫೀಡ್ ಸಾಗಿಸುವ ಟ್ರಕ್ ಬಳಸಿಕೊಂಡಿದ್ರು. ಛತ್ತೀಸ್ಗಢದಿಂದ ತಮಿಳುನಾಡಿನ ನಾಮಕಲ್ಗೆ ಪೌಲ್ಟ್ರಿ ಫೀಡ್ ಸಾಗಿಸ್ತಾ ಇದ್ದ ಈ ಟ್ರಕ್ ಅನ್ನ ಮಾರ್ಗ ಮಧ್ಯೆ ಒರಿಸ್ಸಾದ ಜಯಪುರಕ್ಕೆ ತಿರುಗಿಸಲಾಗಿತ್ತು. ಅಲ್ಲಿ ಕೋಳಿ ಆಹಾರದ ಮೂಟೆಗಳ ಮಧ್ಯೆ ಅತ್ಯಂತ ನಾಜೂಕಾಗಿ ಗಾಂಜಾ ಮೂಟೆಗಳನ್ನು ತುಂಬಲಾಗಿತ್ತು. ನಂತರ ಈ ಲಾರಿ ಬೆಂಗಳೂರು ಮಾರ್ಗವಾಗಿ ಸಾಗ್ತಾ ಇತ್ತು. ಸುಮಾರು 250 ಕೆಜಿಯಷ್ಟು ಗಾಂಜಾ, ಬೃಹತ್ ಪ್ರಮಾಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬೆಂಗಳೂರು ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ 250 ಕೆಜಿ ಈ ಗಾಂಜಾ ಅಂತ ದೃಢಪಡಿಸ್ಕೊಂಡು ಅಲ್ಲಿಗೆ ಸರ್ಕಾರಿ ಪಂಚರನ್ನೆಲ್ಲ ಕರೆಸಿ ನಮ್ಮ ಪ್ರೊಸೀಜರ್ ಎಲ್ಲ ಮಾಡಿದಾಗ ಆ ಇಬ್ಬರು ವ್ಯಕ್ತಿಗಳು ಸಹ ಬಿಹಾರ ಮೂಲದವರಾಗ್ತಾರೆ. ಛತ್ತೀಸ್ಗಢ ನಿಮ್ಗೆ ಗೊತ್ತಿದೆ, ಅಕ್ಕಿ ಬೆಳೀತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಫೀಡ್ ನ ಇಲ್ಲಿ ತಗೊಂಡು ಬರೋದು, ಆ ಛತ್ತೀಸ್ಗಢದಲ್ಲಿ ಲೋಡ್ ಮಾಡಿ ಆ ಒರಿಸ್ಸಾ ರಾಯಪುರ ಹತ್ರ ಡೈವರ್ಟ್ ಆಗಿ ಅಲ್ಲಿ ಫೀಡ್ ಮಧ್ಯೆ ಇದನ್ನ ಹಾಕೊಂಡಿರ್ತಾರೆ. ಇನ್ನು ಆರೋಪಿಗಳು ಬೇಗೂರು ಕೊಪ್ಪ ರಸ್ತೆಯ ಬೇಕರಿಯೊಂದರ ಬಳಿ ಟೀ ಕುಡಿಯಲು ಟ್ರಕ್ ನಿಲ್ಲಿಸಿದ್ದ ವೇಳೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು ತಂಡ ಲಾರಿಯನ್ನ ತಪಾಸಣೆ ಮಾಡಿದಾಗ ಅಸಲಿ ವಿಚಾರ ಬಯಲಾಗಿದೆ. ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ ರಾಮಾಯಣ್ ಯಾದವ್, ಸಬೀರ್ ಖಾನ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ ಪ್ರಮುಖ ಆರೋಪಿಗಳಾದ ವಿನೋದ್ ಸಿಂಗ್, ಬಾಬುಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸದ್ಯ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇಷ್ಟು ದೊಡ್ಡ ಪ್ರಮಾಣದ ಗಾಂಜಾ ಹಿಡಿದ ಪೊಲೀಸ್ ಸಿಬ್ಬಂದಿಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರಶಂಸಿಸಿದ್ದಾರೆ. ಸ್ಟೇಷನ್ ಅಲ್ಲಿ ಈಗ FIR ರಿಜಿಸ್ಟರ್ ಆಗಿದೆ. ಇಬ್ಬರು ಅಸಾಮಿಗಳನ್ನು ಸಹ ದಸ್ತಗಿರಿ ಮಾಡಿದ್ದೀವಿ. ಅವರು ಕೊಟ್ಟಂತ ಮಾಹಿತಿ ಮೇರೆಗೆ ಎಲ್ಲ ತಾಂತ್ರಿಕವಾದಂತಹ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮೂಲದಲ್ಲಿ ಬಿಹಾರದ ವ್ಯಕ್ತಿ ಯಾರಿದ್ದಾರೋ ಅವ್ರನ್ನ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟಾಗ ಅವ್ರು ಸಕ್ಸಸ್ ಆಗ್ತೀವಿ ಗ್ಯಾರಂಟಿ. ಇದರ ಮೂಲ ಎಲ್ಲಿ ಅಂತ ತಿಳ್ಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೀಸ್ ಮಾಡಲಿಕ್ಕೂ ನಮ್ಗೆ ಅವಕಾಶ ಇದೆ. ಇದು ವಿಶೇಷವಾಗಿ ಯೂತ್ಸ್ನ ಮತ್ತು ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿ ನಮ್ಮ ದೇಶದ ಸಂಪತ್ತು, ಮಾನವ ಸಂಪತ್ತು ದೇಶದ ಸಂಪತ್ತು ಇದ್ದಂಗೆ ಅದಕ್ಕೆ ಬಹಳ ಡ್ಯಾಮೇಜ್ ಆಗ್ತದೆ. ಇಂಥದನ್ನ ಪರಿಣಾಮಕಾರಿಯಾಗಿ ಇವರು ನಿಯಂತ್ರಣ ಮಾಡಿರ್ತಾರೆ. ನಮ್ಮ ಇಲಾಖಾ ವತಿಯಿಂದ ಶ್ಲಾಘನೀಯ ಅಂತ ಅವ್ರ ಮೆಚ್ಚುಗೆ ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಈಸಿಯಾಗಿ ಹಣ ಗಳಿಸಲು ಹೋದ ಕದಿಮರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತು ಮಾರುಕಟ್ಟೆಗೆ ಸೇರೋದು ತಪ್ಪಿದಂತಾಗಿದೆ. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್.